ದೇವರು ಭೂಮಿ ಆಕಾಶಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಜಲಚರಗಳನ್ನು, ಮನುಷ್ಯನನ್ನು ಉಂಟು ಮಾಡಿದನು. ಮನುಷ್ಯನಿಗೆ ಅಧೀನವಾಗಿ ಈ ಸೃಷ್ಟಿಯ ವಸ್ತುಗಳನ್ನು ಸೃಷ್ಟಿಸಿದನು. ಮನುಷ್ಯನು ದೊರೆತನ ಮಾಡಲಿ ಎಂದು ದೇವರು ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಮೀನುಗಳನ್ನು, ಸರೀಸೃಪಗಳನ್ನು ಪ್ರತಿಯೊಂದನ್ನು ಕೂಡ ಸೃಷ್ಟಿಸಿದ್ದಾನೆ. ಎಲ್ಲವೂ ಕೂಡ ಮನುಷ್ಯನ ಅಧೀನದಲ್ಲಿರುತ್ತವೆ. ಮನುಷ್ಯನು ದೊರೆತನ ಮಾಡಲಿ ಎಂದು ಇವುಗಳನ್ನು ಸೃಷ್ಟಿಸಿದ್ದಾನೆ. ಹಾಗಾಗಿ ಆತನ ವಿವೇಚನೆಯಂತೆ ಆತನು ಈ ವಸ್ತುಗಳನ್ನು ಉಪಯೋಗಿಸಿಕೊಳ್ಳಬಹುದಾಗಿದೆ. ಅವನು ತನ್ನ ವಿವೇಚನೆಗೆ ಅನುಸಾರವಾಗಿ ಆಹಾರ ಪದ್ಧತಿಯನ್ನು ಉಪಯೋಗಿಸಿಕೊಳ್ಳಬಹುದಾಗಿದೆ.